ಜನಸಾಮಾನ್ಯರಿಗೆ ಮತ್ತೆ ತೈಲ ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ. ತೈಲ ಬೆಲೆಯನ್ನ ಏರಿಸಿ ಕೇಂದ್ರ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಸುಮಾರು 3 ರೂಪಾಯಿಗಳಷ್ಟು ಏರಿಕೆಯಾಗಿದೆ. ಲೀಟರ್ ಪೆಟ್ರೋಲ್ ದರ 105 ರೂಪಾಯಿ 21 ಪೈಸೆ ಆಗಿದೆ. ಲೀಟರ್ ಡೀಸೆಲ್ ದರ 93 ರೂಪಾಯಿ 10 ಪೈಸೆ ಆಗಿದೆ. ಸುಮಾರು 3 ರೂಪಾಯಿಗಳಷ್ಟು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿ ಕೇಂದ್ರ ಆದೇಶವನ್ನು ಹೊರಡಿಸಿದೆ. ಈ ಹಿಂದೆ ಮೋದಿ ಮನವಿ ಮಾಡಿದ್ದನ್ನ ನಾವು ನೆನಪು ಮಾಡಿಕೊಳ್ಳಬಹುದು. ಮಿತ ಬಳಕೆಯನ್ನ ಮಾಡಿ ಇಂಧನದ ಮಿತ ಬಳಕೆಯ ಕುರಿತಾಗಿ ಮನವಿ ಮಾಡಿದ್ರು. ಆ ಮನವಿಯ ಬೆನ್ನಲ್ಲೇ ಇದೀಗ ಈ ಬೆಲೆ ಏರಿಕೆ ಆದೇಶ ಬಂದಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಇದು ಒಟ್ಟು ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ. ಆಮೇಲೆ ಬೆಲೆ ಏರಿಕೆ ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಇನ್ನೂ ಬೆಲೆ ಏರಿಕೆ ಹೆಚ್ಚಾಗ್ತಾ ಹೋಗುತ್ತಾ? ಇಡೀ ಎಲ್ಲ ದಿನನಿತ್ಯದ ವಹಿವಾಟಿನ ಮೇಲೆ, ವಾಣಿಜ್ಯ ವಹಿವಾಟಿನ ಮೇಲೆ ಇದು ಬೀರುವ ಪರಿಣಾಮ ಎಂಥದ್ದು? ಹೀಗೆ ನೂರಾರು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇದೆ. ಯಾಕಂತಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಬೇಕಾಗತ್ತೆ. ಹಾಗಾಗಿ ಇನ್ನಷ್ಟು ಸಂಕಟಮಯ ಅಥವಾ ಸವಾಲಿನ ಸನ್ನಿವೇಶಗಳನ್ನ ಎದುರಿಸಬೇಕಾಗುತ್ತಾ ಅನ್ನೋ ಆತಂಕದಲ್ಲಿ ಜನ ಈ ವಿದ್ಯಮಾನವನ್ನು ನೋಡ್ತಾ ಇದ್ದಾರೆ. ಯುದ್ಧದ ಸನ್ನಿವೇಶ, ಹಾಗಾಗಿ ಜಾಗತಿಕ ವ್ಯತ್ಯಯದಿಂದಾಗಿ ಭಾರತದಲ್ಲೂ ಕೂಡ ಈ ರೀತಿಯ ಬೆಲೆಯಲ್ಲಿ ವ್ಯತ್ಯಯ ಸಾಮಾನ್ಯ ಅನ್ನುವಂಥ ಒಂದು ಅಭಿಪ್ರಾಯವೂ ಇದೆ. ಸದ್ಯಕ್ಕೆ ವಾಹನ ಸವಾರರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಸರ್ಕಾರಿ ಸಾಮ್ಯದ ಬಂಕ್ಗಳಲ್ಲಿ ತಲಾ 3 ರೂಪಾಯಿ ಏರಿಕೆಯಾಗಿರುವಂತದ್ದು. ಈ ಹಿಂದೆ ವರ್ಷಗಳ ಬಳಿಕ ಇದು ಏರಿಕೆಯಾಗಿದೆ. 2024ರ ಚುನಾವಣೆ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 2 ರೂಪಾಯಿ ದರವನ್ನು ಕಡಿತ ಮಾಡಲಾಗಿತ್ತು. ಇದೀಗ ಮತ್ತೆ ಏರಿಕೆಯಾಗಿದೆ. ಇಲ್ಲಿ ಡೀಸೆಲ್ ದರ 94 ರೂಪಾಯಿಗೆ ಏರಿಕೆಯಾಗಿರುವಂತದ್ದು. ಸರಿಸುಮಾರು 90 ರೂಪಾಯಿ 99 ಪೈಸೆ ಇತ್ತು. ಇಲ್ಲಿ 3 ರೂಪಾಯಿ ಏರಿಕೆಯಾಗಿದೆ. ಇದು ಸರ್ಕಾರಿ ಬಂಕ್ಗಳ ಕಥೆ. ಆದರೆ ಇನ್ನು ಖಾಸಗಿ ಬಂಕ್ಗಳಲ್ಲಿ ಅವರೇ ಮಾಡಿದ್ದೇ ನಿಯಮ ಅನ್ನುವಂತಾಗಿದೆ. ಸರ್ಕಾರಿ ಬಂಕಲ್ಲಿ ಡೀಸೆಲ್ ದರ 94 ರೂಪಾಯಿ 10 ಪೈಸೆ ಇದ್ರೆ, ಇನ್ನು ಪೆಟ್ರೋಲ್ ದರ 106 ರೂಪಾಯಿ 21 ಪೈಸೆ ಇದೆ. ಇದು ಸಹಜವಾಗಿ ವಾಹನ ಸವಾರರ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಈ ರೀತಿಯಲ್ಲಿ ಏರಿಕೆ ಆಗಬಹುದು ಅನ್ನೋಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಪೆಟ್ರೋಲ್ ಅನ್ನು ಮಿತವಾಗಿ ಬಳಕೆ ಮಾಡಿ ಅನ್ನೋ ಅರ್ಥದಲ್ಲಿ ಬಳಕೆ ಮಾಡಿ ಅನ್ನೋ ಸೂಚನೆ ಕೊಡುವ ಮೂಲಕ ಮುಂದಿನ ದಿನದಲ್ಲಿ ಇದರ ಅಭಾವ ಎದುರಾಗಬಹುದು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಆ ಒಂದು ಸಂದರ್ಭದಿಂದಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ಅಭಿಪ್ರಾಯ ಇತ್ತು. ಜೊತೆಗೆ ಒಂದಿಷ್ಟು ತಂತ್ರಜ್ಞರು ಕೂಡ ಈ ಒಂದು ವಿಚಾರವಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಸಂಬಂಧ ಮಾತುಕತೆಗಳು ಕೂಡ ಆಡಿದ್ರು. ಈ ಬೆನ್ನಲ್ಲೇ ಇವತ್ತಿಂದಲೇ ಪರಿಷ್ಕೃತ ದರ ಜಾರಿಯಾಗ್ತಾ ಇದ್ದು, ಸಹಜವಾಗಿ ಇದು ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾದಂತಾಗಿದೆ. ಈ ನಡುವೆ ಆಟೋ ಸಿಎನ್ಜಿ ದರ ಕೂಡ 2 ರೂಪಾಯಿ ಏರಿಕೆ ಆಗಿರುವುದರಿಂದ ಆಟೋ ಚಾಲಕರ ನಿತ್ಯದ ಬದುಕಿನ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಯುದ್ಧಕ್ಕೆ ಮುಂಚಿತವಾಗಿ 88 ರೂಪಾಯಿ ಇದ್ದಂತಹ ಸಿಎನ್ಜಿ ದರ ಇವತ್ತು 93 ರೂಪಾಯಿ ಆಗಿದೆ. ಅದೇ ಯುದ್ಧಕ್ಕೆ ಮುಂಚಿತವಾಗಿ 56 ರೂಪಾಯಿ ಇದ್ದಂತಹ LPG ಆಟೋ ದರ ಇವತ್ತು 95ರ ಗಡಿ ದಾಟಿದೆ. ಯಾವಾಗ 56 ರೂಪಾಯಿ ಇತ್ತು ಅಂದ್ರೆ ಯುದ್ಧಕ್ಕೆ ಮುಂಚಿತವಾಗಿ, ಅವತ್ತು ಕೂಡ ಅವರ ಮಿನಿಮಮ್ ದರ 36 ಇತ್ತು. ಇವತ್ತು 95 ರೂಪಾಯಿ ಇದ್ರು ಕೂಡ ಅವರ ಮಿನಿಮಮ್ ದರ 36 ರೂಪಾಯಿ ಇದೆ. ಇದರಿಂದ ಸಹಜವಾಗಿ ಆಟೋ ಚಾಲಕರ ನಿತ್ಯದ ಬದುಕಿನ ಮೇಲೆ ಇದು ಎಫೆಕ್ಟ್ ಆಗ್ತಾ ಇದೆ. ಇನ್ನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವುದರಿಂದ ಮುಂದಿನ ದಿನದಲ್ಲಿ ಅಕ್ಕಿ ಸಾಗಾಟ ಆಗಿರುವುದು, ಪ್ರತಿಯೊಂದರ ಸಾಗಾಟ ದರ ಕೂಡ ಏರಿಕೆ ಆಗುವುದರಿಂದ ಇದರ ಎಫೆಕ್ಟ್ ಮತ್ತೆ ಬಡ ವರ್ಗದ ಮೇಲೆ ಬೀಳ್ತಾ ಇದೆ. ಜೊತೆಗೆ ಜನಸಾಮಾನ್ಯರಿಗೆ ಇದು ಮತ್ತೆ ಹೊರೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದ ಸಂದರ್ಭದಲ್ಲಿ ಎಲ್ಲದರ ದರ ಏರಿಕೆ ಆಗಿತ್ತು. ಆಹಾರದ ವಸ್ತುಗಳಾಗಿರಬಹುದು, ಇನ್ನಿತರ ವಸ್ತುಗಳದ್ದಾಗಿರಬಹುದು, ಅಕ್ಕಿ ಸಾಗಾಟ ಆಗಿರಬಹುದು ಅಥವಾ ಹೋಟೆಲ್ ದರ ಆಗಿರಬಹುದು, ಪ್ರತಿಯೊಂದು ಕೂಡ ಏರಿಕೆ ಆಗುತ್ತೆ. ಇದರಿಂದ ಜನರಿಗೆ ಮತ್ತೆ ಆತಂಕ ಶುರುವಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜನಸಾಮಾನ್ಯರಿಗೆ ಮತ್ತೆ ತೈಲ ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ. ತೈಲ ಬೆಲೆಯನ್ನ ಏರಿಸಿ ಕೇಂದ್ರ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಸುಮಾರು 3 ರೂಪಾಯಿಗಳಷ್ಟು ಏರಿಕೆಯಾಗಿದೆ. ಲೀಟರ್ ಪೆಟ್ರೋಲ್ ದರ 105 ರೂಪಾಯಿ 21 ಪೈಸೆ ಆಗಿದೆ. ಲೀಟರ್ ಡೀಸೆಲ್ ದರ 93 ರೂಪಾಯಿ 10 ಪೈಸೆ ಆಗಿದೆ. ಸುಮಾರು 3 ರೂಪಾಯಿಗಳಷ್ಟು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿ ಕೇಂದ್ರ ಆದೇಶವನ್ನು ಹೊರಡಿಸಿದೆ. ಈ ಹಿಂದೆ ಮೋದಿ ಮನವಿ ಮಾಡಿದ್ದನ್ನ ನಾವು ನೆನಪು ಮಾಡಿಕೊಳ್ಳಬಹುದು. ಮಿತ ಬಳಕೆಯನ್ನ ಮಾಡಿ ಇಂಧನದ ಮಿತ ಬಳಕೆಯ ಕುರಿತಾಗಿ ಮನವಿ ಮಾಡಿದ್ರು. ಆ ಮನವಿಯ ಬೆನ್ನಲ್ಲೇ ಇದೀಗ ಈ ಬೆಲೆ ಏರಿಕೆ ಆದೇಶ ಬಂದಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಇದು ಒಟ್ಟು ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ. ಆಮೇಲೆ ಬೆಲೆ ಏರಿಕೆ ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಇನ್ನೂ ಬೆಲೆ ಏರಿಕೆ ಹೆಚ್ಚಾಗ್ತಾ ಹೋಗುತ್ತಾ? ಇಡೀ ಎಲ್ಲ ದಿನನಿತ್ಯದ ವಹಿವಾಟಿನ ಮೇಲೆ, ವಾಣಿಜ್ಯ ವಹಿವಾಟಿನ ಮೇಲೆ ಇದು ಬೀರುವ ಪರಿಣಾಮ ಎಂಥದ್ದು? ಹೀಗೆ ನೂರಾರು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇದೆ. ಯಾಕಂತಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಬೇಕಾಗತ್ತೆ.
ಹಾಗಾಗಿ ಇನ್ನಷ್ಟು ಸಂಕಟಮಯ ಅಥವಾ ಸವಾಲಿನ ಸನ್ನಿವೇಶಗಳನ್ನ ಎದುರಿಸಬೇಕಾಗುತ್ತಾ ಅನ್ನೋ ಆತಂಕದಲ್ಲಿ ಜನ ಈ ವಿದ್ಯಮಾನವನ್ನ ನೋಡ್ತಾ ಇದ್ದಾರೆ. ಯುದ್ಧದ ಸನ್ನಿವೇಶ, ಹಾಗಾಗಿ ಜಾಗತಿಕ ವ್ಯತ್ಯಯದಿಂದಾಗಿ ಭಾರತದಲ್ಲೂ ಕೂಡ ಈ ರೀತಿಯ ಬೆಲೆಯಲ್ಲಿ ವ್ಯತ್ಯಯ ಸಾಮಾನ್ಯ ಅನ್ನುವಂಥ ಒಂದು ಅಭಿಪ್ರಾಯವೂ ಇದೆ. ಸದ್ಯಕ್ಕೆ ವಾಹನ ಸವಾರರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಸರ್ಕಾರಿ ಸಾಮ್ಯದ ಬಂಕ್ಗಳಲ್ಲಿ ತಲಾ ₹3 ಏರಿಕೆ ಆಗಿರುವಂತದ್ದು. ಈ ಹಿಂದೆ ವರ್ಷಗಳ ಬಳಿಕ ಇದು ಏರಿಕೆಯಾಗಿದೆ. 2024 ಚುನಾವಣೆ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ₹2 ದರವನ್ನು ಕಡಿತ ಮಾಡಲಾಗಿತ್ತು. ಇದೀಗ ಮತ್ತೆ ಏರಿಕೆಯಾಗಿದೆ. ಇಲ್ಲಿ ಡೀಸೆಲ್ ದರ ₹94 ಏರಿಕೆ ಆಗಿರುವಂತದ್ದು. ಸರಿಸುಮಾರು ₹90.99 ಇತ್ತು. ಇಲ್ಲಿ ₹3 ಏರಿಕೆ ಆಗಿದೆ. ಇದು ಸರ್ಕಾರಿ ಬಂಕ್ಗಳ ಕಥೆ. ಆದರೆ ಇನ್ನು ಖಾಸಗಿ ಬಂಕ್ಗಳಲ್ಲಿ ಅವರೇ ಮಾಡಿದ್ದೇ ನಿಯಮ ಅನ್ನುವಂತಾಗಿದೆ. ಸರ್ಕಾರಿ ಬಂಕ್ ಅಲ್ಲಿ ಡೀಸೆಲ್ ದರ ₹94.10 ಇದ್ರೆ, ಇನ್ನು ಪೆಟ್ರೋಲ್ ದರ ₹106.21 ಇದೆ. ಇದು ಸಹಜವಾಗಿ ವಾಹನ ಸವಾರರ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಈ ರೀತಿಯಲ್ಲಿ ಏರಿಕೆ ಆಗಬಹುದು ಅನ್ನೋಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಪೆಟ್ರೋಲ್ ಅನ್ನು ಮಿತವಾಗಿ ಬಳಕೆ ಮಾಡಿ ಅನ್ನೋ ಅರ್ಥದಲ್ಲಿ ಬಳಕೆ ಮಾಡಿ ಅನ್ನೋ ಸೂಚನೆ ಕೊಡುವ ಮೂಲಕ ಮುಂದಿನ ದಿನದಲ್ಲಿ ಇದರ ಅಭಾವ ಎದುರಾಗಬಹುದು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಆ ಒಂದು ಸಂದರ್ಭದಿಂದಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ಅಭಿಪ್ರಾಯ ಇತ್ತು. ಜೊತೆಗೆ ಒಂದಿಷ್ಟು ತಂತ್ರಜ್ಞರು ಕೂಡ ಈ ಒಂದು ವಿಚಾರವಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಸಂಬಂಧ ಮಾತುಕತೆಗಳು ಕೂಡ ಆಡಿದ್ರು. ಈ ಬೆನ್ನಲ್ಲೇ ಇವತ್ತಿಂದಲೇ ಪರಿಷ್ಕೃತ ದರ ಜಾರಿಯಾಗ್ತಾ ಇದ್ದು, ಸಹಜವಾಗಿ ಇದು ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾದಂತಾಗಿದೆ. ಈ ನಡುವೆ ಆಟೋ ಸಿಎನ್ಜಿ ದರ ಕೂಡ ₹2 ಏರಿಕೆ ಆಗಿರುವುದರಿಂದ ಆಟೋ ಚಾಲಕರ ನಿತ್ಯದ ಬದುಕಿನ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಯುದ್ಧಕ್ಕೆ ಮುಂಚಿತವಾಗಿ ₹88 ಇದ್ದಂತಹ ಸಿಎನ್ಜಿ ದರ ಇವತ್ತು ₹93 ಆಗಿದೆ. ಅದೇ ಯುದ್ಧಕ್ಕೆ ಮುಂಚಿತವಾಗಿ ₹56 ಇದ್ದಂತಹ ಎಲ್ಪಿಜಿ ಆಟೋ ದರ ಇವತ್ತು ₹95 ಗಡಿ ದಾಟಿದೆ. ಯಾವಾಗ ₹56 ಇತ್ತು ಅಂದ್ರೆ ಯುದ್ಧಕ್ಕೆ ಮುಂಚಿತವಾಗಿ, ಅವತ್ತು ಕೂಡ ಅವರ ಮಿನಿಮಮ್ ದರ 36 ಇತ್ತು. ಇವತ್ತು ₹95 ಕೂಡ ಅವರ ಮಿನಿಮಮ್ ದರ ₹36 ಇದೆ. ಇದರಿಂದ ಸಹಜವಾಗಿ ಆಟೋ ಚಾಲಕರ ನಿತ್ಯದ ಬದುಕಿನ ಮೇಲೆ ಇದು ಎಫೆಕ್ಟ್ ಆಗ್ತಾ ಇದೆ. ಇನ್ನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವುದರಿಂದ ಮುಂದಿನ ದಿನದಲ್ಲಿ ಅಕ್ಕಿ ಸಾಗಾಟ ಆಗಿರುವುದು, ಪ್ರತಿಯೊಂದರ ಸಾಗಾಟ ದರ ಕೂಡ ಏರಿಕೆ ಆಗುವುದರಿಂದ ಇದರ ಎಫೆಕ್ಟ್ ಮತ್ತೆ ಬಡ ವರ್ಗದ ಮೇಲೆ ಬೀಳ್ತಾ ಇದೆ. ಜೊತೆಗೆ ಜನಸಾಮಾನ್ಯರಿಗೆ ಇದು ಮತ್ತೆ ಹೊರೆಯಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದ ಸಂದರ್ಭದಲ್ಲಿ ಎಲ್ಲದರ ದರ ಏರಿಕೆ ಆಗಿತ್ತು. ಆಹಾರದ ವಸ್ತುಗಳಾಗಿರಬಹುದು, ಇನ್ನಿತರ ವಸ್ತುಗಳಾಗಿರಬಹುದು, ಅಕ್ಕಿ ಸಾಗಾಟ ಆಗಿರಬಹುದು ಅಥವಾ ಹೋಟೆಲ್ ದರ ಆಗಿರಬಹುದು, ಪ್ರತಿಯೊಂದು ಕೂಡ ಏರಿಕೆ ಆಗುತ್ತೆ. ಇದರಿಂದ ಜನರಿಗೆ ಮತ್ತೆ ಆತಂಕ ಶುರುವಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜನಸಾಮಾನ್ಯರಿಗೆ ಮತ್ತೆ ತೈಲ ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ. ತೈಲ ಬೆಲೆಯನ್ನ ಏರಿಸಿ ಕೇಂದ್ರ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಸುಮಾರು ₹3 ಏರಿಕೆಯಾಗಿದೆ. ಲೀಟರ್ ಪೆಟ್ರೋಲ್ ದರ ₹105.21 ಆಗಿದೆ. ಲೀಟರ್ ಡೀಸೆಲ್ ದರ ₹93.10 ಆಗಿದೆ. ಸುಮಾರು ₹3 ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿ ಕೇಂದ್ರ ಆದೇಶವನ್ನು ಹೊರಡಿಸಿದೆ. ಈ ಹಿಂದೆ ಮೋದಿ ಮನವಿ ಮಾಡಿದ್ದನ್ನ ನಾವು ನೆನಪು ಮಾಡಿಕೊಳ್ಳಬಹುದು. ಮಿತ ಬಳಕೆಯನ್ನ ಮಾಡಿ, ಇಂಧನದ ಮಿತ ಬಳಕೆಯ ಕುರಿತಾಗಿ ಮನವಿ ಮಾಡಿದ್ರು. ಆ ಮನವಿಯ ಬೆನ್ನಲ್ಲೇ ಇದೀಗ ಈ ಬೆಲೆ ಏರಿಕೆ ಆದೇಶ ಬಂದಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಇದು ಒಟ್ಟು ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ. ಆಮೇಲೆ ಬೆಲೆ ಏರಿಕೆ ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಇನ್ನೂ ಬೆಲೆ ಏರಿಕೆ ಹೆಚ್ಚಾಗ್ತಾ ಹೋಗುತ್ತಾ? ಇಡೀ ಎಲ್ಲ ದಿನನಿತ್ಯದ ವಹಿವಾಟಿನ ಮೇಲೆ, ವಾಣಿಜ್ಯ ವಹಿವಾಟಿನ ಮೇಲೆ ಇದು ಬೀರುವ ಪರಿಣಾಮ ಎಂತದ್ದು? ಹೀಗೆ ನೂರಾರು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇದೆ. ಯಾಕಂತಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಬೇಕಾಗತ್ತೆ. ಹಾಗಾಗಿ ಇನ್ನಷ್ಟು ಸಂಕಟಮಯ ಅಥವಾ ಸವಾಲಿನ ಸನ್ನಿವೇಶಗಳನ್ನ ಎದುರಿಸಬೇಕಾಗುತ್ತಾ ಅನ್ನೋ ಆತಂಕದಲ್ಲಿ ಜನ ಈ ವಿದ್ಯಮಾನವನ್ನ ನೋಡ್ತಾ ಇದ್ದಾರೆ. ಯುದ್ಧದ ಸನ್ನಿವೇಶ, ಹಾಗಾಗಿ ಜಾಗತಿಕ ವ್ಯತ್ಯಯದಿಂದಾಗಿ ಭಾರತದಲ್ಲೂ ಕೂಡ ಈ ರೀತಿಯ ಬೆಲೆಯಲ್ಲಿ ವ್ಯತ್ಯಯ ಸಾಮಾನ್ಯ ಅನ್ನುವಂಥ ಒಂದು ಅಭಿಪ್ರಾಯವೂ ಇದೆ. ಸದ್ಯಕ್ಕೆ ವಾಹನ ಸವಾರರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಸರ್ಕಾರಿ ಸಾಮ್ಯದ ಬಂಕ್ಗಳಲ್ಲಿ ತಲಾ ₹3 ಏರಿಕೆ ಆಗಿರುವಂತದ್ದು. ಈ ಹಿಂದೆ ವರ್ಷಗಳ ಬಳಿಕ ಇದು ಏರಿಕೆಯಾಗಿದೆ. 2024 ಚುನಾವಣೆ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ₹2 ದರವನ್ನು ಕಡಿತ ಮಾಡಲಾಗಿತ್ತು. ಇದೀಗ ಮತ್ತೆ ಏರಿಕೆಯಾಗಿದೆ. ಇಲ್ಲಿ ಡೀಸೆಲ್ ದರ ₹94 ಏರಿಕೆ ಆಗಿರುವಂತದ್ದು. ಸರಿಸುಮಾರು ₹90.99 ಇತ್ತು. ಇಲ್ಲಿ ₹3 ಏರಿಕೆ ಆಗಿದೆ. ಇದು ಸರ್ಕಾರಿ ಬಂಕ್ಗಳ ಕಥೆ. ಆದರೆ ಇನ್ನು ಖಾಸಗಿ ಬಂಕ್ಗಳಲ್ಲಿ ಅವರೇ ಮಾಡಿದ್ದೇ ನಿಯಮ ಅನ್ನುವಂತಾಗಿದೆ. ಸರ್ಕಾರಿ ಬಂಕ್ ಅಲ್ಲಿ ಡೀಸೆಲ್ ದರ ₹94.10 ಇದ್ರೆ, ಇನ್ನು ಪೆಟ್ರೋಲ್ ದರ
106.21 ಇದೆ. ಇದು ಸಹಜವಾಗಿ ವಾಹನ ಸವಾರರ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಈ ರೀತಿಯಲ್ಲಿ ಏರಿಕೆ ಆಗಬಹುದು ಅನ್ನೋಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಪೆಟ್ರೋಲ್ ಅನ್ನು ಮಿತವಾಗಿ ಬಳಕೆ ಮಾಡಿ ಅನ್ನೋ ಅರ್ಥದಲ್ಲಿ ಬಳಕೆ ಮಾಡಿ ಅನ್ನೋ ಸೂಚನೆ ಕೊಡುವ ಮೂಲಕ ಮುಂದಿನ ದಿನದಲ್ಲಿ ಇದರ ಅಭಾವ ಎದುರಾಗಬಹುದು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಆ ಒಂದು ಸಂದರ್ಭದಿಂದಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ಅಭಿಪ್ರಾಯ ಇತ್ತು. ಜೊತೆಗೆ ಒಂದಿಷ್ಟು ತಂತ್ರಜ್ಞರು ಕೂಡ ಈ ಒಂದು ವಿಚಾರವಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಸಂಬಂಧ ಮಾತುಕತೆಗಳು ಕೂಡ ಆಡಿದ್ರು. ಈ ಬೆನ್ನಲ್ಲೇ ಇವತ್ತಿಂದಲೇ ಪರಿಷ್ಕೃತ ದರ ಜಾರಿಯಾಗ್ತಾ ಇದ್ದು ಸಹಜವಾಗಿ ಇದು ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾದಂತಾಗಿದೆ. ಈ ನಡುವೆ ಆಟೋ ಸಿಎನ್ಜಿ ದರ ಕೂಡ ₹2 ಏರಿಕೆ ಆಗಿರುವುದರಿಂದ ಆಟೋ ಚಾಲಕರ ನಿತ್ಯದ ಬದುಕಿನ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಯುದ್ಧಕ್ಕೆ ಮುಂಚಿತವಾಗಿ ₹88 ಇದ್ದಂತಹ ಸಿಎನ್ಜಿ ದರ ಇವತ್ತು ₹93 ಆಗಿದೆ. ಅದೇ ಯುದ್ಧಕ್ಕೆ ಮುಂಚಿತವಾಗಿ ₹56 ಇದ್ದಂತಹ LPG ಆಟೋ ದರ ಇವತ್ತು $95 ಗಡಿ ದಾಟಿದೆ. ಯಾವಾಗ ₹56 ಇತ್ತು ಅಂದ್ರೆ ಯುದ್ಧಕ್ಕೆ ಮುಂಚಿತವಾಗಿ ಅವತ್ತು ಕೂಡ ಅವರ ಮಿನಿಮಮ್ ದರ ₹36 ಇತ್ತು. ಇವತ್ತು ₹95 ಕೂಡ ಅವರ ಮಿನಿಮಮ್ ದರ ₹36 ಇದೆ. ಇದರಿಂದ ಸಹಜವಾಗಿ ಆಟೋ ಚಾಲಕರ ನಿತ್ಯದ ಬದುಕಿನ ಮೇಲೆ ಇದು ಎಫೆಕ್ಟ್ ಆಗ್ತಾ ಇದೆ. ಇನ್ನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವುದರಿಂದ ಮುಂದಿನ ದಿನದಲ್ಲಿ ಅಕ್ಕಿ ಸಾಗಾಟ ಆಗಿರ್ಬೋದು ಪ್ರತಿಯೊಂದರ ಸಾಗಾಟ ದರ ಕೂಡ ಏರಿಕೆ ಆಗುವುದರಿಂದ ಇದರ ಎಫೆಕ್ಟ್ ಮತ್ತೆ ಬಡ ವರ್ಗದ ಮೇಲೆ ಬೀಳ್ತಾ ಇದೆ. ಜೊತೆಗೆ ಜನಸಾಮಾನ್ಯರಿಗೆ ಇದು ಮತ್ತೆ ಹೊರೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದ ಸಂದರ್ಭದಲ್ಲಿ ಎಲ್ಲಾ ದರ ಏರಿಕೆ ಆಗಿತ್ತು. ಆಹಾರದ ವಸ್ತುಗಳಾಗಿರ್ಬೋದು, ಇನ್ನಿತರ ವಸ್ತುಗಳದ್ದಾಗಿರ್ಬೋದು, ಅಕ್ಕಿ ಸಾಗಾಟ ಆಗಿರ್ಬೋದು ಅಥವಾ ಹೋಟೆಲ್ ದರ ಆಗಿರ್ಬೋದು, ಪ್ರತಿಯೊಂದು ಕೂಡ ಏರಿಕೆ ಆಗುತ್ತೆ. ಇದರಿಂದ ಜನರಿಗೆ ಮತ್ತೆ ಆತಂಕ ಶುರುವಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.